ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MP ಸೂಪರ್ ಕಿಚನ್. ಫ್ರೆಂಡ್ಸ್, ಇವತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಮಕ್ಕಳಿಗೆ ಅಂದರೆ ಮಗುವಿಗೆ ಹೇಗೆ ಕೊಡೋದು ಅಂತ ಹೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಉಪಯೋಗ ಇದೆ. ಇದರಿಂದ ಪ್ರತಿಯೊಂದು ಇಂಗ್ರೀಡಿಯೆಂಟು ಯಾವ್ಯಾವ ಡ್ರೈ ಫ್ರೂಟ್ಸು ಎಷ್ಟೆಷ್ಟು ಹಾಕಬೇಕು, ಹಾಗೆ ಹೇಗೆ ಬಳಸಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಡ್ರೈ ಫ್ರೂಟ್ಸು 1 ಕಪ್ನಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ, ಗ್ರೀನ್ ಕಲರು ಬರುತ್ತೆ ಮತ್ತು ಸ್ವಲ್ಪ ವೈಟ್ ಕಲರು ಬರುತ್ತೆ. ನಾನು ಇದರಲ್ಲಿ ಒಂದು ಹಸಿರು ಕಲರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 1/4 ಕಪ್ನಷ್ಟು ವಾಲ್ನಟ್ಟು, 1/4 ಕಪ್ನಷ್ಟು ದ್ರಾಕ್ಷಿ, 1/4 ಕಪ್ನಷ್ಟು ಪಿಸ್ತಾ, ಆಮೇಲೆ ಒಣ ಶುಂಠಿ ಪುಡಿ ಮತ್ತು ಕೇಸರಿ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಕಾವ್ನಲ್ಲಿ ನಾನಿಲ್ಲಿ ಫಸ್ಟು ವಾಲ್ನಟ್ನ ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ವಾಲ್ನಟ್ಸಲ್ಲಿ ಫ್ಯಾಟಿ ಆಸಿಡ್ಸ್ ಇರುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು, ವಾಲ್ನಟ್ ಬ್ರೈನ್ ಶೇಪ್ನಲ್ಲೇ ಇರುತ್ತೆ. ಆಮೇಲೆ ಇದರಲ್ಲಿ ಕಾಪರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ವೆಯ್ಟ್ ಮಕ್ಕಳಲ್ಲಿ ಗೇಯ್ನ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಡೈಜೆಷನ್ ಈಸಿ ಆಗುತ್ತೆ. ನೆಕ್ಸ್ಟ್ ದ್ರಾಕ್ಷಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಸ್ವೀಟ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ, ಒಂದು ಟೇಸ್ಟ್ ಕೂಡ ಕೊಡುತ್ತೆ ಒಂದು ಡ್ರೈ ಫ್ರೂಟ್ಸಲ್ಲಿ. ಆಮೇಲೆ ಬ್ಲಡ್ ಲೆವೆಲ್ಸು ನಾರ್ಮಲ್ ಆಗಿ ಒಂದೇ ಲೆವೆಲ್ ಇಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ದ್ರಾಕ್ಷಿ. ಆಮೇಲೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಆಗೋದೆಲ್ಲ ಸ್ವಲ್ಪ ಕಡಿಮೆ ಮಾಡುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ, ಅದು ಕೂಡ ತುಂಬ ಓವರಾಲ್ ಹೆಲ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದ್ರಾಕ್ಷಿ ತುಂಬ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೊಗೆ ಬರ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಪಿಸ್ತಾ ತೊಗೊಂಡಿದ್ದೀನಿ. ಪಿಸ್ತಾನು ತುಂಬ ಒಳ್ಳೆಯದು, ಮಸಲ್ ಗ್ರೋತು ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ಪಿಸ್ತಾ ಐರನ್ ರಿಚ್ಚು ಮತ್ತು ಪೊಟ್ಯಾಷಿಯಮ್ ಕೂಡ ಇರುತ್ತೆ. ಆಮೇಲೆ ವೈಟಮಿನ್ B6 ಕೂಡ ಅದರಲ್ಲಿ ತುಂಬ ಇರುತ್ತೆ. ಸೊ ಹಾಗಾಗಿ ಪಿಸ್ತಾ ಕೂಡ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಪಿಸ್ತಾ ಜೊತೆಗೆ ನಾನಿಲ್ಲಿ ಏಲಕ್ಕಿನೂ ಸೇರಿಸಿದ್ದೀನಿ. ಸಣ್ಣ ಊರಿನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲನೂ ಹುರ್ಕೊತಾ ಇದ್ದೀನಿ. ದ್ರಾಕ್ಷಿ ಮಾತ್ರ ಸ್ವಲ್ಪ ನೋಡಿಬಿಟ್ಟು ಹುರ್ಕೊಳ್ಳಿ. ನೆಕ್ಸ್ಟು ಒಂದು ಬೌಲ್ಗೆ ತಗೊಂಡಾದ್ಮೇಲೆ ನೆಕ್ಸ್ಟ್ ಬಾದಾಮಿನ ಹುರ್ಕೊತಾ ಇದ್ದೀನಿ. ಬಾದಾಮಿ 1 ಕಪ್ ತೊಗೊಂಡಿದ್ವಲ್ಲ, ಈ ಬಾದಾಮಿ ಕೂಡ ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಆಮೇಲೆ ವೈಟಮಿನ್ E ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ, ಫಾಸ್ಫರಸ್ ಇರುತ್ತೆ. ಹಾಗಾಗಿ ಇದು ಮಕ್ಕಳ ಓವರಾಲ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಚೂರು ಕಲರ್ ಚೇಂಜ್ ಆಗ್ತಿದೆ ಅಂದ ತಕ್ಷಣ ನಾವು ತಕ್ಕೊಂಬಿಟ್ರೆ ಆಗೋಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಲಾಸ್ಟ್ನಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿನಲ್ಲಿ ಜಿಂಕ್ ಇರುತ್ತೆ, ಆಮೇಲೆ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಎಷ್ಟೊಂದು ಅಂಶಗಳಿರುತ್ತೆ. ಆಮೇಲೆ ಹೆಲ್ದಿಯಾಗಿ ಗ್ರೋ ಆಗ್ತಾರೆ ಮಕ್ಕಳು. ಆಮೇಲೆ ಎನರ್ಜಿ ಕೂಡ ಇರುತ್ತೆ ಇದರೊಳಗೆ. ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಇದರಲ್ಲಿ ತುಂಬಾ ಎನರ್ಜಿ ಇರುತ್ತೆ. ಸ್ಟಾರ್ಟಿಂಗ್ ಶುರು ಮಾಡೋರು 2 ಚಿಟಿಕೆಯಿಂದ ಶುರು ಮಾಡಿದರೆ ಆಯಿತು. ವಾರಕ್ಕೆ 2 ಸರಿ ಕೊಟ್ಟರೆ ಸಾಕಾಗತ್ತೆ. ಮಗುವಿಗೆ ಕೊಡೋಕ್ಕಿಂತ ಮುಂಚೆ ಒಂದು ಸರಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಂಬಿಟ್ಟು ಕೊಡೋದು ತುಂಬ ಒಳ್ಳೆಯದು. ವಾರಕ್ಕೆ 2 ಸರಿ 1/4 ಸ್ಪೂನ್ವರೆಗೂ ನಾವು ಇದನ್ನು ಮಗುವಿಗೆ ಕೊಡ್ಬೋದು. ಡ್ರೈ ಫ್ರೂಟ್ಸ್ ಪೌಡರ್ನ ಮಕ್ಕಳಿಗೆ ಕೂಡ ಕೊಡ್ಬೋದು, ದೊಡ್ಡವ್ರು ಕೂಡ ತೊಗೋಬೋದು. ಹಾಲಿಗೆ ಆ ರೀತಿ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ಇದರಿಂದ. ಇವಾಗ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದರೆ, ಇದು ಕೂಲ್ ಡೌನ್ ಆಗಬೇಕು. ಚೆನ್ನಾಗಿ ಕೂಲ್ ಡೌನ್ ಆದಮೇಲೆ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀವಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನಾವು ಕೊನೆಯಲ್ಲಿ ನಾವು ಕೇಸರಿ ಮತ್ತು ಒಣ ಶುಂಠಿ ಪುಡಿ ಏನಿರುತ್ತಲ್ಲ ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಣ ಶುಂಠಿನೇ ಇತ್ತು ಅಂದರೆ ಒಣ ಶುಂಠಿನೇ ಇಡೀದು ಹಾಕೋಬೋದು, ಗ್ರೈಂಡ್ ಮಾಡಿಕೊಂಡ್ರೆ ಸರಿ ಆಗುತ್ತೆ. ಇವಾಗ ಗ್ರೈಂಡ್ ಮಾಡ್ಕೊಳೋದು ಕೂಡ ಪಲ್ಸ್ ಮಾಡೆಲ್ ಮಾಡ್ಕೋಬೇಕು. 4-5 ಸತಿ ಗರ್ ಅನ್ಸಿದ್ರೆ ಸಾಕು. ಇಲ್ಲಾಂದರೆ ತುಂಬ ನಾವು ಪುಡಿ ಮಾಡಿದರೆ ಅದೇನಾಗುತ್ತೆ ಅಂದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಈಗ ನೋಡಿ, ನಾನು ಈ ಥರ ಯಾವ ರೀತಿ ಮಾಡಿನೋ ಅದೇ ರೀತಿ ಮಾಡಬೇಕು. ನೋಡಿ ಎಷ್ಟು ಉದುರಾಗಿ ಬಂದಿದೆ. ಇವಾಗ ಇದನ್ನು ಮತ್ತೆ ಸ್ವಲ್ಪ ಒಣಗಿ ಹಾಕಬೇಕು. ಅಂದರೆ ಒಂದು 5-10 ನಿಮಿಷ ಮತ್ತೆ ಹಂಗೆ ಕಂಪ್ಲೀಟ್ ಕೂಲ್ ಡೌನ್ ಆಗಬೇಕು. ಈಗ ಇದನ್ನು ನಾವು ಏರ್ಟೈಟ್ ಕಂಟೈನರಲ್ಲಿ, ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳವರೆಗೂ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಕೊಡಬೇಕಾದ್ರೆ ನಾವು ಇದನ್ನು ಬೇಕಂದರೆ ಜರಡಿ ಇಟ್ಕೊಂಡು ಪುಡಿನೂ ಕೊಡ್ಬೋದು. ನಾವು ಇದನ್ನು ರಾಗಿ ಸರಿ ಅಥವಾ ನಾವೇನಾದ್ರು ಸೆರೆಲ್ಯಾಕ್ ಮಾಡಿದಾಗ ಅಥವಾ ನಾವೇನಾದ್ರು ಫ್ರೂಟ್ಸ್ ಪ್ಯೂರಿ ಮಾಡಿದಾಗ ಎಲ್ಲದಕ್ಕೂ ನಾವು ಇದನ್ನು 1/4 ಚಮಚದಷ್ಟು ಬಳಸ್ಕೋಬೋದು. ವಾರಕ್ಕೆ 2 ಸರಿ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಡ್ರೈ ಫ್ರೂಟ್ಸ್ ಪೌಡರ್ ಹೇಗೆ ಮಾಡೋದು ಅಂತ ಮತ್ತೊಂದು ಈಸಿ ರೆಸಿಪಿಯೊಂದಿಗೆ ಮತ್ತೆ ಬೇಗ ಮೀಟ್ ಆಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.